ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಪ್ತಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೌ ನೂನಂ ಮನಾಂಗ್ ಮಾ ಕೃತಃ ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯ ಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ರುದ್ರಾಧ್ಯಾಯ ನಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ದಿನ ನಾವು ಸ್ತುಹಿಶ್ರುತಂ ಗರ್ತಸದಂ ಯುವಾನಂ ಮೃಗಂ ನ ಭೀಮಂ ಉಪಹತ್ನುಮುಗ್ರಂ ಮೃಡಾಚರಿತ್ರೇ ರುದ್ರಸ್ತವಾನೋ ಅನ್ಯಂ ತೇ ಅಸ್ಮತ್ ನಿಪವಂತು ಸೇನಾ ಅಂತನ್ನುವ ಮಂತ್ರದ ಸಂದರ್ಭದಲ್ಲಿ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡುತ್ತಾ, ನೀವು ನಮ್ಮ ಮೇಲೆ ಆಕ್ರಮಣ ಮಾಡತಕ್ಕಂತಹ ದುಷ್ಟ ಶಕ್ತಿ ಅಂತ ತಿಳ್ಕೊಂಡಂತೇನಿವೆ ಅಂಥ ದುಷ್ಟಶಕ್ತಿಗಳನ್ನು ದೂರೀಕರಿಸ್ರಿ. ಎಲೆ ರಾಮಚಂದ್ರ, ನೀನು ಯಾವಾಗಲೂ ಯುವಕ. ಇಂಥ ನೀನು ರಾವಣನ ಸೈನ್ಯ ನಮ್ಮ ಮೇಲೆ ಆಕ್ರಮಣ ಮಾಡದಂತೆ ನೋಡಿಕೊ. ಆ ಭೀಕರನಾದಂಥ ರಾವಣನನ್ನು ನಮ್ಮಿಂದ ದೂರ ಇಡು ಅನ್ನುವ ರಾಮನ ಪರವಾಗಿಯೂ, ಆನಂತರ ನರಸಿಂಹದೇವರ ಪರವಾಗಿಯೂ, ಮುಂದೆ ತ್ರಿಜಟೆಗೆ ಬಿದ್ದ ಕನಸಿನ ಪರವಾಗಿಯೂ ಮೂರು ರೀತಿಯ ಅರ್ಥವನ್ನು ಸತ್ಯಧರ್ಮರು ಮಾಡಿದ ವಿಚಾರವನ್ನು ನಾವು ತಿಳಿದುಕೊಂಡಿದ್ದೇವೆ. ಆಗ
ಪ್ರಶ್ನೆ ಬರ್ತದೆ, ಯಾಕೆ ರಾವಣನನ್ನು ದೂರ ಮಾಡಬೇಕು? ಒಳ್ಳೆಯ ಋಷಿಪುತ್ರ, ಬ್ರಾಹ್ಮಣ, ನಾಲ್ಕು ವೇದಗಳು ಮುಖೋದ್ಗತ, ಬಂಗಾರದ ಲಂಕೆಯ ರಾಜ. ಇಂತಹ ವ್ಯಕ್ತಿ ನಮ್ಮ ಹತ್ರ ಬರೋದು ಬೇಡ, ಅವನನ್ನು ಸಂಹರಿಸು, ಅವನ ಸೈನ್ಯ ನಮ್ಮ ಮೇಲೆ ಆಕ್ರಮಿಸುವುದು ಬೇಡ ಅಂತ ಯಾಕೆ ಹೇಳ್ತಬೇಕು? ಯಾಕೆ ಈ ರೀತಿ ಪ್ರಾರ್ಥನೆ ಮಾಡ್ತೀರಿ ಅಂತ ತಿಳ್ಕೊಂಡು ಅಂತೇಳಿ ಪ್ರಶ್ನೆ ಕೇಳಿದಾಗ ಅದಕ್ಕೆ ಭಕ್ತರು ಹೇಳ್ತಾರೆ, ಪರಮಾತ್ಮ ಪರಿಣೋ ರುದ್ರಸ್ಯ ಹೇತಿ ವೃಣಕ್ತು ಪರಿತ್ವೇಷಸ್ಯ ದುರ್ಮತಿ ಅಘಾಯೋ ಅಸ್ಯ ಸ್ಥಿರ ಮಗವದ್ಭ್ಯತ್ತನುಷ್ವ ಮೀಢ್ವ ತೋಕಾಯ ತನಯಾಯ ಮೃಡಯ. ಪರಮಾತ್ಮ ಅವನ ಸಂಘ ನಮಗೆ ಬೇಡ. ಯಾಕೆ ಅಂತಂದರೆ ಅವನು ದುರ್ಮತಿ. ಬ್ರಾಹ್ಮಣ ನಿಜ, ಋಷಿಪುತ್ರ ನಿಜ, ಸಕಲ ವೇದಗಳನ್ನು ಬಲ್ಲವನು ನಿಜ, ಒಳ್ಳೆ ದೊಡ್ಡ ವಿದ್ವಾಂಸ, ಯಜ್ಞಯಾಗಾದಿಗಳನ್ನು ಮಾಡುವ ಸಾಮರ್ಥ್ಯವುಳ್ಳವನು ನಿಜ, ಎಲ್ಲವೂ ನಿಜ. ಆದರೆ ಮತಿ ಮಾತ್ರ ದುರ್ಮತಿ. ಅವನ ಬುದ್ಧಿ ವಿಕೃತ ಬುದ್ಧಿ, ಪಾಪ ಮಾಡುವ ಬುದ್ಧಿ. ಯಾವಾಗಲೂ ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನೇ ಬಯಸ್ತಕ್ಕಂಥ ವ್ಯಕ್ತಿ. ಪ್ರತಿದಿನವೂ ಹೊಸ ಹೊಸ ಹೆಣ್ಣುಗಳು ಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಪುಷ್ಪಕವಿಮಾನದಲ್ಲಿ ಕುಳಿತುಕೊಂಡು ಕೈಗೆ ಸಿಕ್ಕ ವಿವಾಹಿತರಿರಲಿ ಅವಿವಾಹಿತರಿರಲಿ, ಮತ್ತೊಂದಿರಲಿ ಮಗದೊಂದಿರಲಿ, ಈ ರೀತಿಯಾಗಿರ್ತಕ್ಕಂತಹ ಆ ಹೆಣ್ಣು ಮಕ್ಕಳನ್ನು ಪೀಡಿಸ್ತಕ್ಕಂಥ ವ್ಯಕ್ತಿ ದುರ್ಮತಿ. ಅಂಥವನ ಸಂಘ ಬೇಡ. ಯಾಕೆ ಅಂತ ತಿಳ್ಕೊಂಡು ಅಂತಂದರೆ ಭಾಗವತದಲ್ಲಿ ಹೇಳ್ತಾರೆ, ಯಾವ ವ್ಯಕ್ತಿಯು ಪಾಪ ಮಾಡ್ತಾನೆ, ಯಾವ ವ್ಯಕ್ತಿಯಲ್ಲಿ ಇಂದ್ರಿಯ ನಿಗ್ರಹ ಇಲ್ಲ, ಯಾವ ವ್ಯಕ್ತಿಗೆ ಪಾಪಕರ್ಮಗಳನ್ನು ಮಾಡ್ತಕ್ಕಂತಹ ಪ್ರವೃತ್ತಿ ಇದೆ, ಅಂಥವನ ಜೀವನ ವ್ಯರ್ಥ. ಪಾಪಗಳನ್ನು ಮಾಡುವ ವ್ಯಕ್ತಿಯ ಜೀವನ ನಿರುಪಯುಕ್ತ. ಹಾಗಾದರೆ ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು? ಪಾಪದ ಕರ್ಮಗಳು ಒಂದು ಲಿಸ್ಟ್ ಮಾಡಬೇಕಾಗ್ತದೆ, ದೊಡ್ಡ ಪುಸ್ತಕ ಆಗ್ತದೆ. ಪುಣ್ಯ ಕರ್ಮಗಳು ಕೂಡ ಬಹಳ ಲಿಸ್ಟ್ ಆಗ್ತದೆ. ಅದನ್ನು ನೆನ್ಪಿಟ್ಕೊಳ್ಳೋರು ಯಾರು? ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಮಹಾಭಾರತದಲ್ಲಿ 2 ಲೈನ್ನಲ್ಲಿ ವೇದವ್ಯಾಸರು ಹೇಳ್ತಾರೆ, ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನ. ನಮ್ಮ ಯಾವ ಕೃತಿಯಿಂದ ನಮಗೂ ಮತ್ತು ಇನ್ನೊಬ್ಬರಿಗೂ ಉಪಕಾರವಾಗ್ತದೆ ಅದು ಪುಣ್ಯದ ಕೆಲಸ. ನಮ್ಮ ಯಾವ ಕೃತಿಯಿಂದ ನಮ್ಮ ಪತನವು ನಮಗೂ ಪತನ ಆಗ್ತದೆ, ಆ ನಂತರ ಇನ್ನೊಬ್ಬರಿಗೂ ಪೀಡೆ ಆಗ್ತದೆ, ಅದು ಪಾಪ. ಯಾರು ಪಾಪ ಮಾಡ್ತಾರೆ ಅವರು ಜೀವನ ವ್ಯರ್ಥ. ಇದು ನಾನು ಹೇಳೋದಲ್ಲ, ಶ್ರೀಕೃಷ್ಣ ಹೇಳ್ತಾನೆ, ಅಘಾಯು ಇಂದ್ರಿಯಾರಾಮ ಮೋಘಂ ಪಾರ್ಥ ಸಜೀವತಿ. ಯಾವನು ಪಾಪ ಮಾಡ್ತಾನೆ ಅರ್ಜುನ, ಅವನ ಜೀವನ ವ್ಯರ್ಥ. ಯಾಕೆ? ಪುಣ್ಯ ಮಾಡೋದಕ್ಕೋಸ್ಕರ ಮನುಷ್ಯ ಜನ್ಮ.
ಪುಣ್ಯಕರ್ಮದಿಂದ ಮನಃಶುದ್ಧಿಯನ್ನು ಮಾಡಿಕೊಂಡು ಭಗವಂತನನ್ನು ಪಡೆಯುವುದಕ್ಕೋಸ್ಕರ ಇರತಕ್ಕಂಥ ಜನ್ಮ ಈ ಮಾನವ ಜನ್ಮ. ಅದನ್ನು ವ್ಯರ್ಥ ಮಾಡಿಕೊಳ್ಬೇಕೇನು? ಆಯ್ತು ಬಿಡು, ಮುಂದಿನ ಜನ್ಮ ಒಳ್ಳೇದು ಮಾಡ್ತೇವೆ. ಮುಂದಿನ ಜನ್ಮ ಮನುಷ್ಯ ಜನ್ಮ ಸಿಗಬೇಕಾಗಿದ್ದರೆ ಮತ್ತು 83,99,999 ಯೋನಿಗಳನ್ನು ದಾಟಿ ರೌಂಡ್ ಹಾಕ್ಕೊಂಡು ಎಷ್ಟೋ ಲಕ್ಷ ವರ್ಷದ ಮೇಲೆ, ಎಷ್ಟೋ ಯುಗದ ಮೇಲೆ ಮತ್ತೆ ಪುನಃ ಮನುಷ್ಯ ಜನ್ಮ ಬರುತ್ತದೆ. ಬಂದಾಗ ಅದನ್ನು ಸಾಧನೆ ಮಾಡಿಕೊಳ್ಬೇಕು. ಅವನಿಗೇನು ಕಡಿಮೆ ಆಗಿತ್ತು? ಒಳ್ಳೆಯ ರೀತಿಯಾಗಿರ್ತಕ್ಕಂಥ ವಿದ್ವಾಂಸ, ಸಾಮರ್ಥ್ಯವುಳ್ಳವನು, ಋಷಿಕುಲ. ಅಷ್ಟೇ ಅಲ್ಲ, ರುದ್ರದೇವರ ವರ. ರುದ್ರಸ್ಯ ಹೇತಿ, ರುದ್ರದೇವರ ವರದಿಂದ ಅವನು ಅನೇಕ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯ ಪಡೆದವನು. ಮನಸ್ಸು ಮಾಡಿದರೆ ಮೋಕ್ಷ ಪಡೆಯಬಹುದಾಗಿತ್ತು. ಆದರೆ ದುರ್ಮತಿ ಅಘಾಯೋ ಪರಿಣೋ ರುದ್ರಸ್ಯ ಹೇತಿರ್ ವೃಣಕ್ತು ಪರಿತು ಏಷಸ್ಯ ದುರ್ಮತಿ ಅಘಾಯೋ. ಅವನ ಜೀವನ ವ್ಯರ್ಥ. ಆದ್ದರಿಂದಾಗಿ ಅಂಥವನ ಸಂಘ ನಮಗೆ ಬೇಡ. ಆದ್ದರಿಂದಾಗಿ ನೀನು ಮಾಡು, ಇತ್ತೇಷಸ್ಯ ಪರಿಣಃ ಪರಿವೃಣಕ್ತು, ಅವನ ಸಂಘ ನಮಗೆ ಆಗದಂತೆ ನೋಡಿಕೊ. ಅವನ ಆಕ್ರಮಣವೂ ನಮಗೆ ಬೇಡ, ಅವನು ಮಾಡುವ ಪೀಡಿಯೂ ನಮಗೆ ಬೇಡ, ಅವನ ಸಂಘವೇ ನಮಗೆ ಬೇಡ. ರಾಮಚಂದ್ರ ಆ ರಾವಣ ಮಹಾಪಾಪಿ. ಯಾಕೆ ಮಹಾಪಾಪಿ ಆಯಿತು? ಸೀತೆಯನ್ನು ಅಪಹರಣ ಮಾಡಿದ ಕ್ಷಣಕ್ಕೆ ಪಾಪಿ ಆಯ್ತಾನೆ? ಅಲ್ಲ, ಅವನು ಸೀತೆಯನ್ನು ಮಾತ್ರ ಅಪಹರಣ ಮಾಡಿದವನಲ್ಲ, ಅವನ ಸೇವಕರು ಅವನ ಆಜ್ಞೆಯಿಂದ ನಮ್ಮ ಯಜ್ಞಗಳನ್ನು ಕೆಡಿಸ್ತಾ ಇದ್ದ. ನಮ್ಮ ಸತ್ಕಾರ್ಯಗಳನ್ನು ದೂರ ಮಾಡ್ತಾ ಇದ್ದಾರೆ, ನಮ್ಮ ಸತ್ಕಾರ್ಯಗಳನ್ನು ಕೆಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮಘವದ್ಭ್ಯ ಇಂದ್ರಾದಿ ದೇವತೆಗಳಿಗೂ ಸಹ, ಯಾವ ದೇವತೆಗಳು ಜಗತ್ತಿಗೆ ಉಪಕಾರ ಮಾಡ್ತಾರೆ, ಉಪಕಾರ ಮಾಡ್ತಕ್ಕಂತಹ ಅಂಥ ದೇವತೆಗಳಿಗೂ ಪೀಡೆ ಕೊಡ್ತಾನೆ. ಪ್ರವಚನ ಕಾಲದಲ್ಲಿ ಭಾಳ ಜನ ಪ್ರಶ್ನೆ ಮಾಡ್ತಾರೆ, ಭಗವಂತನಿಗೆ ಮುರಾರಿ ಅಂತ ತಿಳ್ಕೊಂಡು ಅಂತೇಳಿ ಹೆಸರು, ಅಸುರಾರಿ ಅಂತ ತಿಳ್ಕೊಂಡು ಅಂತೇಳಿ ಹೆಸರು, ದೇವಪ್ರಿಯ ಅಂತ ಹೆಸರು. ದೇವತೆಗಳ ಮೇಲೆ ಭಾಳ ಪ್ರೀತಿ ಮಾಡ್ತಾನೆ ಪರಮಾತ್ಮ. ದೇವತೆಗಳ ಮೇಲೆ ಪ್ರೀತಿ ಮಾಡ್ತಾನೆ, ನಮಗೇನು ಸಂಬಂಧ? ದೇವತೆಗಳ ಶತ್ರುಗಳು ಅಸುರರು, ಅವರನ್ನು ಕೊಲ್ತಾನೆ. ಆ ದೇವತೆಗಳು ಅವನನ್ನು ಸ್ತೋತ್ರ ಮಾಡಲಿ, ನಾವ್ಯಾಕೆ ಮಾಡಬೇಕು ಅಂತ ಅನ್ನುವ ಪ್ರಶ್ನೆ ಬೇಡ. ದೇವತೆಗಳಿಲ್ಲದೆ ಇದ್ದರೆ ನಾವು ಜೀವಿತ ಇರಲಿಕ್ಕಾಗೋದಿಲ್ಲ. ನೋಡಬೇಕಾಗಿದ್ದರೆ ಸೂರ್ಯ ಬೇಕು, ಶ್ವಾಸೋಚ್ಛ್ವಾಸ ತೆಗೆದುಕೊಳ್ಬೇಕಾದ್ರೆ ಅಶ್ವಿನಿ ದೇವತೆಗಳು ಬೇಕು, ಕಿವಿ ಕೇಳಬೇಕಾಗಿದ್ದರೆ ದಿಗ್ದೇವತೆಗಳು ಬೇಕು, ರುಚಿ ನೋಡಬೇಕಾಗಿದ್ದರೆ ವರುಣ ಬೇಕು, ಬಿಸಿ ತಣ್ಣಗೆ ನೋಡಬೇಕಾಗಿತ್ತು ಅಂತಂದರೆ ತ್ವಗೇಂದ್ರಿಯ ಅಭಿಮಾನಗಳು ಬೇಕು, ಅಗ್ನಿ ಬೇಕು. ಆನಂತರ ಮಾತನಾಡಬೇಕಾಗಿದ್ದರೆ ಅಗ್ನಿ ಬೇಕು, ಕೈಯಿಂದ ಕೆಲಸ ಮಾಡಬೇಕಾಗಿದ್ದರೆ ನಮಗೆ ಬಲಿಚಕ್ರವರ್ತಿ ಬೇಕು, ಇಂದ್ರ ಬೇಕು, ಕಾಲಿನಿಂದ ನಡೆಯಬೇಕಾಗಿದ್ದರೆ ಜಯಂತ ಬೇಕು.
ದಕ್ಷ ಪ್ರಜಾಪತಿ ಬೇಕು. ಕೈಯಿಂದ ಕೆಲಸ ಮಾಡಬೇಕಾಗಿದ್ದರೆ ದಕ್ಷ ಪ್ರಜಾಪತಿ ಬೇಕು. ಕಾಲಿನಿಂದ ನಡೆಯಬೇಕಾಗಿತ್ತು ಅಂದರೆ ಜಯಂತ ಬೇಕು. ಯಾವ ದೇವತೆಗಳು ಬೇಡ ಹೇಳಿ? ಮನಸ್ಸು ಸರಿಯಾಗಿರಬೇಕಾಗಿದ್ದರೆ ರುದ್ರದೇವರು ಬೇಕು. ಬುದ್ಧಿ ಸರಿಯಾಗಬೇಕಾಗಿದ್ದಂದರೆ ಭಾರತೀ ಸರಸ್ವತಿಯವರು ವಾಯುದೇವರು ಬೇಕು. ಎಲ್ಲ ದೇವತೆಗಳು ನಮಗೆ ಬೇಕು. ದೇವತೆಗಳಿಗೆ ಪ್ರಿಯನಾಗಿದ್ದಾನೆ ಪರಮಾತ್ಮ ಅಂತಂದರೆ ನಮಗೆ ಉಪಕಾರಕನಾಗಿದ್ದಾನೆ ಅಂತ ಅರ್ಥ. ಆದ್ದರಿಂದಾಗಿ ಈ ಮಂತ್ರದಲ್ಲಿ ಪ್ರಾರ್ಥನೆ ಇದೆ. ಪರಿಣೋ ರುದ್ರಸ್ಯ ಹೇತು ಹೇತಿ ಉರುಣಕ್ತು. ಪರಮಾತ್ಮ ಆ ರಾವಣನ ಅಸ್ತ್ರಗಳು ಅಂತಿಕೊಂಡಂತಿವೆಯಲ್ಲ, ಆ ಅಸ್ತ್ರಗಳು ನಮ್ಮಿಂದ ದೂರ ಇರಲಿ. ಅವುಗಳು ನಮ್ಮ ಮೇಲೆ ಪರಿಣಃ ನಹ ಪರಿತ, ನಮ್ಮ ಸುತ್ತಲೂ ಪರಿವೃಣಕ್ತು, ನಮ್ಮನ್ನು ಬಿಟ್ಟು ಹೋಗಲಿ. ರಾವಣನ ಸಂಘ ಬೇಡ, ರಾವಣನ ಆಕ್ರಮಣ ಬೇಡ. ಆ ಆಕ್ರಮಣದಿಂದ, ಅಸ್ತ್ರಗಳಿಂದ ನಮ್ಮನ್ನು ದೂರ ಮಾಡಿಬಿಡು. ಆದ್ದರಿಂದ ರಾಮಚಂದ್ರ, ನಿನ್ನನ್ನು ಸ್ತೋತ್ರ ಮಾಡ್ತೇವೆ. ಆಯಿತು, ರಾವಣನ ಕೈಯಲ್ಲೂ ಅಸ್ತ್ರ ಇದೆ, ನನ್ನ ಕೈಯಲ್ಲೂ ಅಸ್ತ್ರ ಇದೆ ಅಲ್ಲ. ನನ್ನ ಕೈಯಲ್ಲೂ ಕೂಡ ಬಾಣ ಇದೆ, ಬಿಲ್ಲು ಇದೆ. ನಾನು ಅಸ್ತ್ರಧಾರಿ. ಲಕ್ಷ್ಮಣನ ಕೈಯಲ್ಲೂ ಕೂಡ ಇದೆ. ಮತ್ತು ಅಸ್ತ್ರ ನಾನು ಕೈಯಲ್ಲಿದೆ. ಇಂಥ ಸಂದರ್ಭದಲ್ಲಿ ನಿಮಗೆ ನಮ್ಮಿಂದ ಭಯ ಬರೋದಿಲ್ಲೇನು ಅಂತ ಪರಮಾತ್ಮನಿಗೆ ಕೇಳಬಹುದು. ಆದರೆ ನಮಗೆ ಗೊತ್ತಿದೆ, ನಮ್ಮ ಪ್ರಾರ್ಥನೆ ಇದೆ ಏನು ಅಂತಿಕೊಂಡಂತಂದರೆ, ನಿನ್ನ ಕೈಯಲ್ಲಿದ್ದರೆ ಅಸ್ತ್ರಗಳು ಅಂತೇನಿವೆ, ತೋಕಾಯ ತನುಷ್ವ, ಉಪಯೋಗಿಸು. ನಮ್ಮ ಮೇಲೆ ಬೇಡ, ಆ ರಾವಣನ ಮೇಲೆ. ರಾವಣನ ಮಗ ಇಂದ್ರಜಿತು, ಮೇಘನಾದ, ಅವನ ಮೇಲೆ ಪ್ರಯೋಗ ಮಾಡು. ರಾವಣನ ಪ್ರೇತಮ್ಮ ಕುಂಭಕರ್ಣ, ಅವನ ಮೇಲೆ ಪ್ರಯೋಗ ಮಾಡು. ನಮ್ಮ ಮೇಲೆ ಬೇಡವೆ. ನಿಮ್ಮ ಮಕ್ಕಳಿಗೆ ಪರಮಾತ್ಮ, ನಮ್ಮ ಮಕ್ಕಳಿಗೆ ಅಸ್ಮತ್ತನಯಾಯ ಮೃಡಯ ಭಗವಂತ ಪ್ರಾರ್ಥನೆ ಮಾಡ್ತೇವೆ. ನೀನು ನಮಗೂ ಸುಖ ಕೊಡು, ನಮ್ಮ ಮಕ್ಕಳಿಗೂ ಸುಖ ಕೊಡು, ಆ ನಂತರ ನಮ್ಮ ಶಿಷ್ಯರಿಗೂ ಸುಖ ಕೊಡು, ನಮ್ಮ ಗೋತ್ರದವರಿಗೂ ಸುಖ ಕೊಡು. ವಿಶ್ವಾಮಿತ್ರರು ಕೇಳ್ತಾ ಇದ್ದಾರೆ, ನಮ್ಮ ಗೋತ್ರದವರಿಗೂ ಕೂಡ ನೀವು ಸುಖ ಕೊಡು ಅಂತೇಳಿ. ಅಂದರೆ ವಿಶ್ವಾಮಿತ್ರ ಗೋತ್ರದವರು, ಅವರಿಗೋಸ್ಕರ ವಿಶ್ವಾಮಿತ್ರರು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ರಾಮನ ಅನುಗ್ರಹ ಇದೆ ಅಂತ ತಿಳ್ಕೊಂಡಂತೇಳಿ ನಿಶ್ಚಿಂತತೆಯಿಂದ ಧರ್ಮ ಮಾಡಬೇಕು. ಅದರರ್ಥ ಉಳಿದವರಿಲ್ಲ ಅಂತಲ್ಲ, ಇದಕ್ಕೆ ಉಪಲಕ್ಷಣ ಅಂತ ತಿಳ್ಕೊಂಡು ಕರೀತಾರೆ. ದಿನಾಲು ನಮ್ಮ ಯೋಗಕ್ಷೇಮ ಆಗಲಿ ಅಂತ ತಿಳ್ಕೊಂಡಂತೇಳಿ ನಾವು ಯಾವ ಗೋತ್ರದವರು ಆ ಋಷಿಗಳು ನಮಗೋಸ್ಕರ ತಪಸ್ಸು ಮಾಡ್ತಾರೆ. ಆದರೆ ದುರ್ದೈವ, ನಮಗೆ ನಾವು ಗೋತ್ರ ನೆನೆಸೋದೇ ಇಲ್ಲ. ಸಂಧ್ಯಾವಂದನೆ ಮಾಡಿದರೆ ಅಲ್ಲ ಗೋತ್ರದ ನೆನಪು ಬರುವುದು. ದಿನಾಲು ನೆನೆಸ್ತಾ ಇದ್ದರೆ ಆ ಋಷಿಗಳಿಗೂ ಅನ್ನಿಸ್ತದೆ, ಓ ನನ್ನನ್ನು ಇವನು ಮರ್ತಿಲ್ಲ, ಅದಕ್ಕೋಸ್ಕರ ಇವನಿಗೋಸ್ಕರ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ ಅಂತ ತಿಳ್ಕೊಂಡಂತ. ಆದ್ದರಿಂದಾಗಿ ಪರಮಾತ್ಮ ದುರ್ಮತಿಯಾದ ಪಾಪಿಯಾದ ರುದ್ರದೇವರ ಅನುಗ್ರಹದಿಂದ ಅನೇಕ ವರಗಳನ್ನು ಪಡೆದು ಅತ್ಯಂತ ಸೊಕ್ಕಿಗೆ ಬಂದ
ಆದರೆ ಪಾಪಕರ್ಮಗಳನ್ನು ಮಾಡ್ತಾ ತನ್ನ ಜೀವನವನ್ನು ಹಾಳು ಮಾಡಿಕೊಂಡ ಆ ಕ್ರೂರನಾದ ರಾವಣನ ಸಂಘ, ಅವನ ಆಕ್ರಮಣ ನಹ ಪರಿತಃ ವೃಣಕ್ತು ನಮ್ಮ ಮೇಲಾಗದಂತೆ ನೋಡ್ಕೊ. ರಾವಣನಿಂದ ನಮ್ಮ ರಕ್ಷಣೆಯನ್ನು ಮಾಡು. ಹೌದ್ರಿ, ರಾವಣನಿಂದ ರಕ್ಷಣೆ ಮಾಡು. ಆದರೆ ಬೇರೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅವರಿಂದ ರಕ್ಷಣೆ ಬೇಡವೆ? ಇದೇ ಸಂಸ್ಕೃತದ ವೈಶಿಷ್ಟ್ಯ. ನಮಗೆ ಪೀಡೆ ಕೊಟ್ಟು ನಮಗೆ ಯಾರು ಅಳಿಸ್ತಾರೆ ಅವರೆಲ್ಲರೂ ರಾವಣರೇ. ಸಂಸ್ಕೃತದಲ್ಲಿ ರೌತಿ ಅಂದರೆ ಅಳ್ತಾನೆ ಅಂತ ಅರ್ಥ. ರೌತಿ ರುದತಿ ಅಂತಂದರೆ ಅದ್ರ ಬದಲಾಗಿ ರಾವಯತಿ ಅಂದರೆ ಅಳಿಸ್ತಾನೆ ಅಂತ ಅರ್ಥ. ನಮ್ಮನ್ನು ಅಳಿಸುವ ಯಾವ್ಯಾವ ದುಷ್ಟಶತ್ರುಗಳು ಅಂತಿದ್ದಾರೆ, ನಮಗೆ ಪೀಡೆ ಕೊಡುವ ಯಾವ್ಯಾವ ದುಷ್ಟಶತ್ರುಗಳು ಅಂತಿದ್ದಾರೆ, ಅವರೆಲ್ಲರೆಂದು ನಮ್ಮನ್ನು ದೂರ ಮಾಡು. ಯಾಕೆ? ನಿನ್ನ ಕೈಯಲ್ಲಿ ಬಿಲ್ಲು ಬಾಣ ಇದೆ, ನೀನು ಬಾಣ ಬಿಟ್ಟರೆ ಸಾಕು, ಅವ್ರು ಸತ್ತೋಗ್ತಾರೆ. ಪರಮಾತ್ಮನ ಸ್ವಾರ್ಥಿ ಅಲ್ಲ. ಅಸ್ಮತ್ ತನಯಾಯ ಮೃಡಯ, ನನ್ನ ಜೊತೆಗೆ ನನ್ನ ಮಕ್ಕಳನ್ನು, ನಮ್ಮ ವಿದ್ಯಾರ್ಥಿಗಳನ್ನು, ನಮ್ಮ ಬಂಧುಗಳನ್ನು ನೀನು ಸಂರಕ್ಷಣೆ ಮಾಡು. ಅದಕ್ಕೋಸ್ಕರ ಮನೆಯಲ್ಲಿ ಹಿರಿಯರು ಇರಬೇಕಂತೆ. ತಂದೆ ತಾಯಿಗಳಿದ್ದರೆ ಅವ್ರು ಯಾವಾಗಲೂ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇರ್ತಾರಂತೆ, ನಮಗೂ ಸಂರಕ್ಷಣೆ ಮಾಡು, ನಮ್ಮ ಮಕ್ಕಳನ್ನು ಸಂರಕ್ಷಣೆ ಮಾಡು ಅಂತ. ಹೀಗಾಗಿ ಪಾಪಿಗಳ ಸಂಘ ಬೇಡ, ಪಾಪಿಗಳು ದೂರ ಇರಲಿ, ಪರಮಾತ್ಮ ರಕ್ಷಣೆ ನಮಗಿರಲಿ ಅಂತನ್ನುವ ಅದ್ಭುತವಾದ ಪ್ರಾರ್ಥನೆ ಈ ಮಂತ್ರದಲ್ಲಿ ಇದೆ, ಈ ಯಜುರ್ವೇದದ ಮಂತ್ರದಲ್ಲಿ ಇದೆ. ಪರಿಣೋ ರುದ್ರಸ್ಯ ಹೇತಿ ವೃಣಕ್ತು ಪರಿತ್ವೇಷಸ್ಯ ದುರ್ಮತಿ ಅಘಾಯೋ ಅಸ್ಯ ಸ್ಥಿರಾಮಗವದ್ಭ್ಯತ್ತನುಷ್ವ ಮೀಢ್ವಸ್ತೋಕಾಯತನಯಾಯ ಮೃಡಯ. ಇದರ ನಂತರ ಇರತಕ್ಕಂತಹ ಇನ್ನೊಂದು ನಮಕದಲ್ಲಿ ಬಂದ ಮಂತ್ರ ಈ ರೀತಿಯಾಗಿದೆ. ಮೀಢುಷ್ಟಮ ಶಿವತಮ ಶಿವೋ ನ ಸುಮನಾಭವ ಪರಮೇ ವೃಕ್ಷ ಆಯುಧಂ ನಿಧಾಯ ಕೃತ್ಯಂ ವಸಾನ ಆಚರ ಪಿನಾಕಂ ಬಿಭ್ರತ್ ಆಗಹಿ. ರುದ್ರದೇವರ ಪರವಾದ ಅರ್ಥ ಮೀಢುಷ್ಟಮ. ಎಲ್ಲ ರುದ್ರದೇವರೇ, ನೀವು ನಮ್ಮ ಅಭಿಲಾಷೆಗಳನ್ನು ಪೂರ್ಣ ಮಾಡ್ತಕ್ಕಂಥವರು. ಹೌದು, ರುದ್ರದೇವರಿಗೆ ಆಶುತೋಷ ಅಂತ ಹೆಸರು. ಬೇಗನೆ ಸಂತೋಷ ಪಡ್ತಕ್ಕಂಥ ವ್ಯಕ್ತಿ ಅಂತ ತಿಳ್ಕೊಳ್ಳಂತೆ. ಸ್ವಲ್ಪ ತಪಸ್ಸಿಗೂ ಸಂತೋಷಪಟ್ಟು ನಮಗೆ ವರವನ್ನು ಕೊಡ್ತಕ್ಕಂಥ ವ್ಯಕ್ತಿ ರುದ್ರದೇವರು. ಅವರು ಹೇಗಿದ್ದಾರೆ? ಶಿವತಮಃ, ಅತಿ ಮಂಗಲಕರರಾಗಿದ್ದಾರೆ. ಅವರು ಮತ್ತೆ ಹೇಗಿದ್ದಾರೆ? ಶಿವ ಭವ, ಮಂಗಲಕರರಾಗಿರೋದಲ್ಲದೆ ನಮಗೆ ಮಂಗಲವನ್ನುಂಟು ಮಾಡ್ತಕ್ಕಂಥವರು ಇದ್ದಾರೆ. ತಾವಷ್ಟೇ ಮಂಗಲಕರರಾಗಿಲ್ಲ, ನಮ್ಮ ಮೇಲೆ ನಮಗೂ ಮಂಗಲವನ್ನುಂಟು ಮಾಡ್ತಾರೆ. ಯಹ ಸುಮನಾಹ, ಈ ರುದ್ರದೇವರು ದೇವಗಣದಲ್ಲಿ ಬರ್ತಾರೆ. ಸಂಸ್ಕೃತದಲ್ಲಿ ಸುಮನಸ್ ಅಂದರೆ ದೇವತೆಗಳು ಅಂತ ಅರ್ಥ. ಯಾಕಂತಂದರೆ ಅವರ ಮನಸ್ಸು ಯಾವಾಗಲೂ ಪರಮಾತ್ಮನಲ್ಲೇ ಆಸಕ್ತವಾಗಿರ್ತದೆ. ಅಪರೋಕ್ಷ ಜ್ಞಾನಿಗಳಾದ ಪರಮಾತ್ಮನ ಭಕ್ತರು ಎಲ್ಲ ದೇವತೆಗಳು. ಅವರು ಶಿವ,
ಇಂಥ ರುದ್ರದೇವರೇ ನಮಗೆ ಮಂಗಲದಾಯಕರಾಗಿರಿ. ನೀವು ಹೇಗಿದ್ದೀರಿ? ಕೃತ್ಯಂ ವಸಾನಃ, ಚರ್ಮವನ್ನು ಧರಿಸಿದ್ದೀರಿ. ರುದ್ರದೇವರು ಸೊಂಟದ ಕೆಳಗೆ ಆನೆಯ ಚರ್ಮವನ್ನು ಸುತ್ತಕೊಂಡಿದ್ದಾರೆ. ಆನೆಯ ಚರ್ಮ ಅವರ ಕೆಳಗಿನ ಬಟ್ಟೆ, ಮೇಲೆ ಹುಲಿ ಚರ್ಮ, ಹುಲಿ ಚರ್ಮವನ್ನು ಮೇಲೆ ಹೊತ್ಕೊಂಡಿದ್ದಾರೆ. ಆದ್ದರಿಂದಾಗಿ ರುದ್ರದೇವರಿಗೆ ಕೃತ್ಯವಾಸಾಹ ಅಂತಕೊಂಡಂತೇಳಿ ಹೆಸರು. ಮತ್ತೆ ಹೇಗಿದ್ದಾರೆ ರುದ್ರದೇವರು? ಪಿನಾಕಂ ಬಿಭ್ರತ, ಪಿನಾಕ ಅಂತಕೊಂಡಂತೇಳಿ ಧನುಷ್ಯವನ್ನು ಧರಿಸಿದವರು. ಅವರ ಶೂಲಕ್ಕೂ ಪಿನಾಕ ಅಂತಕೊಂಡಂತೇಳಿ ಹೆಸರು. ಬರೀ ಧನುಷ್ಯಗಟ್ಟಲ್ಲ, ಶೂಲಕ್ಕೂ ಕೂಡ ಪಿನಾಕಂ ಸ್ಯಾತ್ ಶೂಲ ಶಂಕರ ಧನ್ವನೋಹೋ ಅಂತೇಳಿ ಕೋಶ ಇದೆ. ಇಂತಹ ತಸ್ಯ ಶಂಕರಸ್ಯ ಮೀಡುಷ್ಟಮ ಶಿವತಮ ಶಿವ ನಃ ಸುಮನಾಭವ ಕೃತ್ಯಂ ವಸಾನಃ ಪಿನಾಕಂ ಬಿಭ್ರತ್ ಆಗಹಿ ಪರಮೇ ವೃಕ್ಷ ಆಯುಧಂ. ನಿನ್ನ ಆಯುಧಗಳನ್ನು ನಿನ್ನ ಕೈಲಾಸ ಪರ್ವತದಲ್ಲಿರ್ತಕ್ಕಂಥ ಮರದಲ್ಲಿ ಇಟ್ಟಿರ್ತೀವಿ. ಬರುವಾಗ ಶತ್ರುಗಳು ನೋಡಿದಾಗ ತೆಗೆದುಕೊಂಡು ಯುದ್ಧಕ್ಕೆ ಬರ್ತೀವಿ. ಇಂತಹ ನೀನು ಆಚರ, ನನ್ನ ಕಡೆಗೆ ಮಂಗಲಕರನಾಗಿ ಬಾ. ಚರ ಅಂದರೆ ಸಂಚಾರ, ಆಚರ ನನ್ನ ಕಡೆಗೆ ಓಡಿ ಬಾ, ಬೇಗನೆ ಬಾ. ಅಂದರೆ ರುದ್ರದೇವರು ನಮಗೆ ಮಂಗಲಕರರಾಗಿ ಬರಲಿ ಅಂತ ತಿಳ್ಕೊಂಡಂತೇಳಿ ಈ ಮಂತ್ರ ಎದುರಿಗೆ ನೋಡಿದಾಗ ಇಲ್ಲಿ ವಿಶೇಷಣಗಳನ್ನು ಸುಲಭವಾಗಿ ರುದ್ರದೇವರಿಗೆ ಹೊಂದಿಸ್ಲಿಕ್ಕಾಗ್ತದೆ. ಆದರೆ ಇದನ್ನು ರಾಮದೇವರ ಪರವಾಗಿ ಅರ್ಥ ಮಾಡಬೇಕಾಗಿದ್ದರೆ ಸತ್ಯ ಧರ್ಮವಿಲ್ಲದೆ ಇದ್ದರೆ ತಲೆ ಹೊಡೆದುಕೊಂಡರೂ ಕೂಡ ಇವರು ರಾಮದೇವರ ಪರವಾಗಿ ಅರ್ಥವಾಗೋದಿಲ್ಲ. ಯಾಕೆ? ಮೀಡುಷ್ಟಮ, ನಮ್ಮ ಅಭೀಷ್ಟಗಳನ್ನು ಪೂರೈಸುವ ಸರ್ವೋತ್ತಮ ರಾಮಚಂದ್ರನೇ, ಇದನ್ನು ವಂದಿಸಬಹುದು. ಶಿವತಮ, ಅತ್ಯಂತ ಮಂಗಲಮೂರ್ತಿ. ಶಿವ ಭವ, ನಮಗೆ ಮಂಗಲದಾಯಕನಾಗಿದ್ದಿ. ಈ ವಿಷಯಗಳನ್ನು ಹೊಂದಿಸಬಹುದು. ಆದರೆ ಯಹ ಸುಮನಾಹ, ದೇವ ಜಾತಿಯಲ್ಲಿ ಇರತಕ್ಕಂಥ ವ್ಯಕ್ತಿ ಈಗ ಮನುಷ್ಯನಾಗಿ ಅವತರಿಸಿದ್ದಾನೆ ಪರಮಾತ್ಮ. ಆದ್ದರಿಂದಾಗಿ ಅದನ್ನು ಹೇಗೆ ಹೊಂದಿಸ್ತೀರಿ? ಅದನ್ನು ಹೊಂದಿಸ್ಬೋದು. ಸುಮನಃ, ಅತ್ಯಂತ ಕರುಣಾ ಸಮುದ್ರ, ಮಂಗಲಕರವಾದ, ಭಕ್ತರಿಗೆ ಸುಖಪ್ರದವಾದ ಮನಸ್ಸುಳ್ಳ ಪರಮಾತ್ಮ ರಾಮಚಂದ್ರ ಶಿವ ಭವ, ನಮಗೆ ಅತ್ಯಂತ ಮಂಗಲಕರನಾಗು. ಆನಂತರ ಕೃತ್ಯಂ ವಸಾನಃ, ಚರ್ಮವನ್ನು ಧರಿಸಿದ. ಪಿನಾಕಂ ಬಿಭ್ರತ್, ಪಿನಾಕ ಧನುಷ್ಯವನ್ನು ಧರಿಸಿದ ಅಥವಾ ತ್ರಿಶೂಲವನ್ನು ಧರಿಸಿದ.
ಪಿನಾಕ, ಆಮೇಲೆ ಕೃತ್ಯಭಾಸ, ಇದನ್ನು ಹೇಗೆ ಹೊಂದಿಸ್ತೀರಿ? ಇಲ್ಲ, ಅದನ್ನು ಹೊಂದಿಸ್ಬೋದು. ರುದ್ರದೇವರಿಗೆ ಪರಮಾತ್ಮ ಆರಾಧ್ಯ ದೇವತ. ಆದ್ದರಿಂದ ಪಿನಾಕ ಎಂಬ ಧನುಷ್ಯ, ಪಿನಾಕ ಅಂತಕ್ಕಂತಹ ಶೂಲ ಅಥವಾ ತ್ರಿಶೂಲವನ್ನು ಧರಿಸಿದ ರುದ್ರದೇವರು ಮುಂದೆ ರಾಮನಿಗೆ ಹೊಂದಿಸೋದು ಹೇಗೆ? ತಲೆ ಹೊಡೆದುಕೊಂಡು ಮುಂದೆ ಹೊಂದಿಸ್ಲಿಕ್ಕಾಗೋದಿಲ್ಲ. ಆದರೆ ಸತ್ಯಧರ್ಮರು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಅದಕ್ಕೋಸ್ಕರ ಅವರು ಸಾಷ್ಟಾಂಗ ನಮಸ್ಕಾರ. ತಸ್ಯ ಶಂಕರಸ್ಯ ಮೀಢುಷ್ಟಮ ಶಿವತಮ ಶಿವೋನಃ ಸುಮನಾಭವ. ತಸ್ಯ ಶಿವ ಶಿವಸ್ಯ ಪರಮೇ. ರುದ್ರದೇವರ ಪರಮರೂಪ ಯಾವುದು? ರುದ್ರದೇವರ ಕೊನೆಯ ರೂಪ ಯಾವುದು? ರುದ್ರದೇವರ ಕೊನೆಯ ರೂಪ ಯಾವಾಗುತ್ತೆ? ಶೇಷರೂಪ. ಕೃತ್ತಿವಾಸನೆ ಹಿಂದೆ ನೀ 40 ವರ್ಷ ತಪವಗೈದು ಆದಿತ್ಯರುಳು ಉತ್ತಮನೆನಿಸಿ ಪರ್ಯಂಕ ಪದವೈದಿದೆಯೋ ಮಹಾದೇವ. ಹರಿಕಥಾಮೃತದಲ್ಲಿ ಬಂದಿದೆ ಅಲ್ಲ, ಅದನ್ನು ನೆನಪು ಮಾಡಿಕೊಡ್ತಾರೆ ಇಲ್ಲಿ. ತಸ್ಯ ಶಿವಸ್ಯ ಪರಮೇ, ಕೊನೆಯ ರೂಪನಾಗಿದ್ದ ಅಂದರೆ ಶೇಷರೂಪನಾಗಿದ್ದ. ಹೋಗಲ್ಪ, ಶೇಷರೂಪನಾಗಿದ್ದ ರಾಮನಿಗೇನು ಸಂಬಂಧ? ಹೌದು, ಶೇಷದೇವರೇ ಲಕ್ಷ್ಮಣ. ರುದ್ರ ಶೇಷಾತ್ಮಕ ಅಂತಿಕೊಂಡಂತಿದೆ. ಆ ನಂತರ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ ಏನು ಅಂತಿಕೊಂಡಂತಂದರೆ ಶೇಷ ಇವ ಲಕ್ಷ್ಮಣ. ಶೇಷದೇವರು ಲಕ್ಷ್ಮಣನಾಗಿ ಪರಮಾತ್ಮನ ಸೇವೆಗೆ ಬಂದಿದ್ದಾರೆ. ಹೋಗಲಿ. ತಸ್ಯ ಶಂಕರಸ್ಯ ಪರಮೇ ವೃಕ್ಷೇ. ವೃಕ್ಷೇ ಗಿಡ ಹೇಗೆ ಸೇರಿಸ್ತೀರಿ? ಅಲ್ಲಿ ಕೈಲಾಸ ಪರ್ವತ ವೃಕ್ಷ ಇದೆ. ವೃಕ್ಷಯುಕ್ತಸ್ಯ ಲಕ್ಷ್ಮಣಸ್ಯ, ಮರದಿಂದ ಕೂಡಿದ ಲಕ್ಷ್ಮಣನ ಸಹಿತನಾದ, ಮರದಿಂದ ಕೂಡಿದ ಲಕ್ಷ್ಮಣ ಸಹಿತನಾದ. ಲಕ್ಷ್ಮಣ ಹಿಡ್ಕೊಂಡು ಗಿಡ ಹಿಡ್ಕೊಂಡು ತಿರುಗಾಡ್ತೀನಿ ನೀನು? ಲಕ್ಷ್ಮಣ ಮರವನ್ನು ಹಿಡ್ಕೊಂಡು ತಿರುಗಾಡ್ತಿದ್ದು ನೀನು? ಇಲ್ಲ. ಎಷ್ಟು ಸೂಕ್ಷ್ಮಾರ್ಥ ನೆನಪಿಟ್ಕೊಂಡಿರ್ಬೇಕು, ನೆನಪಿಟ್ಕೊಳ್ಳಿ. ರಘುಕುಲದ, ರಘುವಿನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಕ್ಕಳು ರಾಮಲಕ್ಷ್ಮಣರು. ರಘುಕುಲದ ಧ್ವಜ, ಆ ವಂಶ ಧ್ವಜದ ಮೇಲೆ ಏನು ಚಿತ್ರ ಇತ್ತು? ಯಾವ ಚಿಹ್ನೆ ಇತ್ತು? ಸತ್ಯಧರ್ಮರು ಎಲ್ಲಿ ಹೋಗ್ತಾರೆ ನೋಡಿಕೊಳ್ಳಿ. ರಘುಕುಲದ ಧ್ವಜದ ಮೇಲೆ ಇರುವ ಚಿತ್ರ ಒಂದು ಮರದ ಚಿತ್ರ. ಕೋವಿದಾರ ಅಂತ ತಿಳ್ಕೊಂಡಂತೇಳಿ ಒಂದು ಮರ. ಸ್ವಲ್ಪ ಕೆಂಪು ಮಿಶ್ರಿತವಾದ, ಕೆಂಪಲ್ಲ, ಸ್ವಲ್ಪ ಗುಲಾಬಿ ನೀಲಿ ಮಿಶ್ರಿತವಾಗಿರ್ತಕ್ಕಂಥ ಹೂವು ಅದರಲ್ಲಿ ಬರ್ತವೆ. ಪಾರಿಜಾತವು ಕೂಡ ಈ ಕೋವಿದಾರದ ಜಾತಿಯಲ್ಲೇ ಬರ್ತದೆ. ಈ ವೃಕ್ಷ ರಾಮನ ವಂಶದವರ ಧ್ವಜ. ಆಯ್ತಪ್ಪ, ನೀವು ಹೇಳ್ತೀರಿ ಎಲ್ಲಿ ಬಂದಿದೆ? ರಾಮ ಲಕ್ಷ್ಮಣರು ಚಿತ್ರಕೂಟದಲ್ಲಿರುವಾಗ ಒಂದೇ ಸಮನೆ ಧೂಳು ಆಕಾಶಕ್ಕೆ ಹಾರ್ತಾ ಇತ್ತು. ರಾಮ ಹೇಳ್ದ, ಧೂಳು ಹಾರ್ತಾ ಇದೆ,
ಭಾಳ ಜನ ಈ ಕಡೆ ಬರ್ತಾರೆ ಅಂತ ಕಾಣಿಸ್ತದೆ, ಸ್ವಲ್ಪ ನೋಡಿ ಅಲ್ಲಿ ಯಾರು ಬರ್ತಾ ಇದ್ದಾರೆ ನೋಡು ಅಂತ ಲಕ್ಷ್ಮಣನಿಗೆ ಹೇಳ್ದ. ಲಕ್ಷ್ಮಣ ಆವಾಗ ಸರಸರ ಒಂದು ಉದ್ದ ಎತ್ತರವಾದ ಮರವನ್ನು ಏರಿ ನೋಡಿದ, ಸರ್ರನೆ ಕೆಳಗಿಳಿದ. ರಾಮ, ನನಗೆ ಅನುಮತಿ ಕೊಡು. ಯಾಕೆ? ಭರತ ರಾಜ್ಯ ಸಿಕ್ಕ ಮೇಲೆ ಆ ರಾಜ್ಯ ತನಗೇ ಸ್ಥಿರವಾಗಿರಲಿ ಅಂತ ಹೇಳಿ ನಮ್ಮನ್ನು ಕೊಲ್ಲಬೇಕು ಅಂತೇಳಿ ಸೈನ್ಯ ಸಮೇತನಾಗಿ ಬರ್ತಾ ಇದ್ದಾನೆ. ಸೈನ್ಯ ಸಮೇತನಾಗಿ ಬರ್ತಾ ಇದ್ದಾನೆ. ಆದ್ದರಿಂದಾಗಿ ನನಗೆ ಅನುಮತಿ ಕೊಡು, ಅವರನ್ನು ಪೂರ್ತಿ ನಾಶಪಡಿಸ್ತೇನೆ ಅಂತ ರಾಮ ಕೇಳ್ತಾನೆ, ಅದು ನಮ್ಮ ಸೈನ್ಯ ಅಂತ ನಂಗೆ ಹೇಗೆ ಗೊತ್ತಾಯಿತು? ಅಣ್ಣ, ಎತ್ತರ ಎತ್ತರ ಧ್ವಜದ ಮೇಲೆ ವೃಕ್ಷ ಕಾಣಿಸ್ತಾ ಇದೆ, ಕೋವಿದಾರ ಗಿಡ ಕಾಣಿಸ್ತಾ ಇದೆ, ಅದು ನಮ್ಮ ರಾಜ್ಯದ ಧ್ವಜ. ಅದು ವೃಕ್ಷೇ ಸತ್ಯಧರ್ಮರು ಎಷ್ಟು ಪುರಾಣ ನೆನಪಿರಬೇಕು, ಎಷ್ಟು ರಾಮಾಯಣ ನೆನಪಿರಬೇಕು, ಧ್ವಜದ ನೆನಪು ಹೇಗಿರಬೇಕು, ವಿಚಾರ ಮಾಡಿಕೊಳ್ಳಿ. ಆದ್ದರಿಂದಾಗಿ ಶಂಕರಸ್ಯ ಪರಮೇ, ರುದ್ರದೇವರ ಕೊನೆಯ ಜನ್ಮದ ವ್ಯಕ್ತಿಯು ಯಾದ ಲಕ್ಷ್ಮಣ, ಯಾವನು ವೃಕ್ಷ ಅಂದರೆ ವೃಕ್ಷದ ಧ್ವಜವುಳ್ಳವನಾಗಿದ್ದಾನೆ. ಈಗೇನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಿದ್ದಾರಲ್ಲ, ಅದರ ಬದಿಯಲ್ಲೇ ಈ ವೃಕ್ಷವನ್ನು ಬೆಳೆಸಿದ್ದಾರೆ, ಕೋವಿದಾರ ವೃಕ್ಷವನ್ನು ಬೆಳೆಸಿದ್ದಾರೆ. ಕೋವಿದಾರ ಅಂತ ಅಂತೇಳಿ ಕರೀತಾರೆ. ಅಂಥ ಲಕ್ಷ್ಮಣ ಹೋಗಲಿ. ಪರಮೇ ವೃಕ್ಷ ಆಯುಧಂ, ಆಯುಧಂ ನಿಧಾಯ. ಆಯುಧವನ್ನು ಇಟ್ಟುಕೊಂಡ ಅಂತ ಹೇಗೆ ಹೊಂದಿಸ್ಬೇಕು ಅದನ್ನು? ಯಾಕಂತಂದರೆ ಇವರು ಯಾವಾಗ ವನವಾಸಕ್ಕೆ ಹೊರಟರು, ರಾಮಚಂದ್ರ ಊರಿನಲ್ಲಿದ್ದಾಗ ಸೈನ್ಯ ಇತ್ತು, ಎಲ್ಲ ಇತ್ತು, ತನ್ನ ಆಯುಧಗಳು ತನ್ನ ಹತ್ರ ಇಟ್ಕೊಂಡಿರಲಿಲ್ಲ, ಎಲ್ಲ ಗುರುಕುಲದಲ್ಲೇ ಇಟ್ಟಿದ್ದ. ಮತ್ತು ಆಶ್ರಮದೊಳಗೆ ಇಡಲಿಕ್ಕೆ ಜಾಗ ಏನು? ಮರದಲ್ಲಿ ಆಯುಧಗಳನ್ನು ಇಡ್ತಾರೆ. ಮತ್ತು ಇಲ್ಲಿ ಇದು ಕೂಡ ಆಯುಧ ಕೈಯಲ್ಲಿ ಬಂದರೆ ಮರದಲ್ಲಿ ಇಡ್ಲಿಕ್ಕೆ ಒಂದು ಜಾಗ ಮರ. ಮತ್ತು ಕಪಿಗಳು ತಮ್ಮದೆಲ್ಲ ಸಾಮಾನು ಎಲ್ಲಿ ಇಡಬೇಕು? ಮರದ ಮೇಲೆ ಇಡಬೇಕಲ್ಲ. ಹೀಗೆ ವೃಕ್ಷೇ ಆಯುಧಂ. ಅದಕ್ಕೋಸ್ಕರವೇ ಸಂಗ್ರಹ ರಾಮಾಯಣದಲ್ಲಿ ಹೇಳ್ತಾರೆ, ಏ ರಾತ್ನೇ ವರುಣಪತೆ ಧನುಷೀತೆ ಸಮಾನಯ. ಯಾವಾಗ ರಾಮಚಂದ್ರನ ಜೊತೆಗೆ ಲಕ್ಷ್ಮಣ ಹೊರಟು ನಿಂತ ಆ ಕಾಲದಲ್ಲಿ ಅವನು ತನ್ನ ಸಹಕಾರಿಗಳಿಗೆ ಹೇಳ್ತಾನೆ, ವರುಣ ಕೊಟ್ಟಿರ್ತಕ್ಕಂಥ ನಮ್ಮ ಧನುಷ್ಯವನ್ನು ತೆಗೆದುಕೊಂಡು ಬಾ. ಅಭೇದ್ಯಂ ಕವಚಂ ಹೃದಯಂ, ಒಳ್ಳೆ ಸುಂದರವಾದ ಕವಚ ಇದೆ, ಅಕ್ಷಯವಾಗಿರ್ತಕ್ಕಂಥ ಬತ್ತಳಿಕೆ ಇದೆ. ಖಡ್ಗ ಮತ್ತು ಢಾಲು ತೆಗೆದುಕೊಂಡು ಬಾ. ವಿನ್ಯಸ್ತಂ ಸರ್ವಂ ಆಚಾರ್ಯ ಸದ್ಮನಿ, ಅವೆಲ್ಲ ವಸಿಷ್ಠರ ಮನೆಯೊಳಗೆ ಗಿಡದ ಮೇಲೆ ಇಟ್ಟಿವಿ, ಅದನ್ನು ತೆಗೆದುಕೊಂಡು ಬಾ. ತಸ್ಯ ಪರಂ ಶಂಕರಸ್ಯ ಪರಮೇ ವೃಕ್ಷೇ ಆಯುಧಂ. ಇಂಥ ಆಯುಧಗಳಿಂದ ಯುಕ್ತನಾಗಿರತಕ್ಕಂಥ ಇತ್ಯುಕ್ತ ಮಾತ್ರಂ ಸೌಮಿತ್ರಿ ಸ್ವಯಂ ಆಪೃಚ್ಛ ಸುಹೃಜ್ಜನಂ ಆಚಾರ್ಯ ಸದ್ಮನೋ ಹೇತಿ. ಅಲ್ಲಿ ಹೋಗಿ ವಸಿಷ್ಠರಿಂದಾಗಿ ಮರದ ಮೇಲಿದ್ದ ಎಲ್ಲ ಆಯುಧಗಳನ್ನು ತೆಗೆದುಕೊಂಡು ಬಂದರು. ಇಂಥ ಆಯುಧಗಳಿಂದ ಯುಕ್ತನಾದ ಲಕ್ಷ್ಮಣನ ಜೊತೆಯಲ್ಲಿ ಆಚರಹ, ನಮ್ಮ ಕಡೆಗೆ ಬಾ ರಾಮ, ನಮ್ಮನ್ನು ಉದ್ಧರಿಸು. ಸತ್ಯ ಧರ್ಮರಿಲ್ಲದೆ ಇದ್ದರೆ ಇದನ್ನು ರಾಮಪರವಾಗಿ ಅರ್ಥ ಮಾಡಲಿಕ್ಕೆ ಆಗಲಿಕ್ಕೆ ಸಾಧ್ಯವಿಲ್ಲ. ಪಿನಾಕಂ ಬಿಭ್ರತ್ ತಂಕ್ ಪರಮೇ ವೃಕ್ಷ ಆಯುಧಂ ನಿಧಾಯ ಕೃತ್ಯಂ ವಸಾನಃ ಆಚರ ಪಿನಾಕಂ ಬಿಭ್ರದಾಗಹಿ. ಈ ಪರಮೇ ಗಿರ್ಮೆ ಅರ್ಥ ಸೇರಿಸ್ಬೇಕಂತಂದ್ರೆ ಸತ್ಯಧರ್ಮರೇ ಬೇಕು. ಇಂತಹ ಶ್ರೀರಾಮಚಂದ್ರ
ನಮ್ಮ ಮನೆಗೆ ಬಾ, ನಮಗೆ ಮಂಗಲದಾಯಕನಾಗು, ನಮಗೆ ದುಷ್ಟಶಕ್ತಿಯಿಂದ ಸಂರಕ್ಷಣೆಯನ್ನು ಕೊಡು ಅಂತನ್ನುವ ಅದ್ಭುತವಾದ ಪ್ರಾರ್ಥನೆ ಇಲ್ಲಿದೆ. ಅಥವಾ ಮೀಡುಷ್ಟಮ, ನಮ್ಮ ಅಭೀಷ್ಟಗಳನ್ನು ಪೂರೈಸುವ. ಅಭೀಷ್ಟ ಅಂದರೆ ಮೋಕ್ಷ. ಮೋಕ್ಷ ನಮಗೆ ಸಿಗಬೇಕಾಗಿದ್ದರೆ ಜ್ಞಾನ ಬೇಕು. ಜ್ಞಾನ ಕೊಡುವುದಕ್ಕೋಸ್ಕರ ಪರಮಾತ್ಮ ತೆಗೆದುಕೊಂಡ ಅವತಾರ ಯಾವುದು? ವೇದವ್ಯಾಸ ಅವತಾರ. ಮೀಡುಷ್ಟಮ, ಜ್ಞಾನ ಕೊಟ್ಟು ನಮ್ಮ ಅಭೀಷ್ಟಗಳನ್ನು ಪೂರೈಸುವ ವೇದವ್ಯಾಸ ದೇವರೇ, ನೀವು ಹೇಗಿದ್ದೀರಿ? ಶಿವತಮಃ, ಅತ್ಯಂತ ಮಂಗಲಕರರಾಗಿದ್ದೀರಿ. ಇಂಥವರು ನೀವು ಶಿವ ಭವ, ನಮಗೆ ಮಂಗಲದಾಯಕರಾಗ್ರಿ. ಮಂಗಲ ಅಂತಿಕೊಂಡಂತಂದ್ರೇನು? ಮುಕ್ತಿದಾಯಕರು ಅಂತ ಅರ್ಥ. ಸಂಸ್ಕೃತದಲ್ಲಿ ಮಂಗ ಅಂದರೆ ಮುಕ್ತಿ ಅಂತ ಅರ್ಥ. ಮಗಿ ಆನಂದ ಅಂತ ಧಾತು. ಅದಕ್ಕೋಸ್ಕರವೇ ನಮ್ಮ ಇವತ್ತಿನ ದಿವಸ ಭಾಗವತ್ ಮಂಗಳ ಮಾಡ್ತೀವಿ ಬರ್ರಿ ಅಂತ ತಿಳ್ಕೊಂಡಂತೇಳಿ ಕರೆದ್ರೆ ನೀವೇನು ತಿಳ್ಕೊತೀರಿ? ಓ, ಕೊನೆ ದಿವಸದ ಮಂಗಳ ಕೊನೆ ದಿವಸ, ಅದರಿಂದಾಗಿ ದಕ್ಷಿಣೆ ತೊಗೊಂಡು ಬರ್ರಿ ಅಂತ ತಿಳ್ಕೊಂಡಂತೇಳಿ ಆಚಾರ್ಯ ಹೇಳ್ತಾರೆ ಅಂತ ನೀವು ತಿಳ್ಕೊಂಡಬಹುದು. ಇಲ್ಲ, ಮಂಗಲ ಇದೆ ಬನ್ನಿ ಅಂಥೇಳಿ ಪ್ರತಿಯೊಬ್ಬ ಎಲ್ಲರಿಗೂ ಆಮಂತ್ರಣ ಕೊಡ್ತೀವಿ. ದಿನಾಲು ಬರದೇ ಇದ್ದವ್ರಿಗೆ ಆಮಂತ್ರಣ ಕೊಡ್ತೇವೆ. ಯಾಕೆ? ಮಂಗಂ ಮುಕ್ತಿಂ ದದಾತೀತಿ ಮಂಗಲ. ಕೊನೆ ದಿವಸ ಆದರೂ ಕೇಳ್ರಿ, ಸ್ವಲ್ಪ ಆದರೂ ಕಿವಿ ಮೇಲೆ ಬಿತ್ತು ಅಂತ ತಿಳ್ಕೊಂಡಂತಂದ್ರೆ ಅದು ನಿಮಗೆ ಮೋಕ್ಷಕ್ಕೆ ಕಾರಣ ಆಗ್ತದೆ. ಆದ್ದರಿಂದಾಗಿ ಅದಕ್ಕೆ ಮಂಗಲ ಅಂತ ಕೊಡಂತ ಮುಕ್ತಿದಾಯಕನಾಗು. ಅಷ್ಟೇ ಅಲ್ಲ, ಯಹ ಸುಮನಃ, ಪರಮಾತ್ಮ ನಿನ್ನ ಮನಸ್ಸು ಎಷ್ಟು ಸ್ವಚ್ಛದ ಅಂತಿಕೊಂಡಂತಂದರೆ ದೇವಾದಿ ದೇವತೆಗಳು ಸುಮನಃ ದೇವತಿನ ಶಿಷ್ಯರಾಗಿದ್ದಾರೆ. ದಿನಾಲ್ ನಿನ್ನ ಹತ್ರ ಬಂದು ರುದ್ರದೇವರು ಶೇಷದೇವರು ನಿನ್ನ ಪ್ರವಚನವನ್ನು ಕೇಳ್ತಾ ಇದ್ದಾರೆ. ನೀವು ಹೇಗಿದ್ದೀರಿ? ಕೃತ್ಯಂ ವಸಾನಃ, ಮೃಗ ಚರ್ಮ ಧಾರಣ ಮಾಡಿದ್ದೀರಿ. ಹೌದು, ವೇದವ್ಯಾಸರು ಕೂಡ ಚರ್ಮ ಚೈಣಂ ದಧಾನಃ ಅಂತ ವರ್ಣನೆ ಬರ್ತದೆ ಭಾಗವತಲ್ಲಿ. ಚಿಗರೆ ಚರ್ಮವನ್ನು ವೇದವ್ಯಾಸರು ಸುತ್ತಕೊಂಡಿದ್ರು ಅಂತ ಬರ್ತದೆ. ಚರ್ಮ ಚೈಣಂ ದಧಾನಃ ಅಂತ ಮಾಡಿ ನೀವು ಮತ್ತೇನು ಮಾಡಬೇಕು? ಪಿನಾಕಂ ಬಿಭ್ರತ. ಪಿನಾಕ, ನಾಕ ಅಂದರೆ ಸ್ವರ್ಗ. ಆ ನಂತರ ಪ ಅಂತಿಕೊಂಡಂತಂದರೆ ಪರಮವಾದ ಈ ಜ್ಞಾನ. ಪರಮವಾದ ಜ್ಞಾನದಿಂದ ಸ್ವರ್ಗ ಮೊದಲಾದ ಗತಿಯನ್ನು ಕೊಡ್ತಕ್ಕಂಥವರು ಇಂತಹ ವೇದವ್ಯಾಸ ದೇವರೇ. ವೃಕ್ಷೇ ಆಯುಧಂ, ನಿಮ್ಮ ಆಯುಧಗಳನ್ನು ಮರದಲ್ಲಿಟ್ಟಿರ್ತೀರಿ. ವೇದವ್ಯಾಸರ ಆಯುಧಗಳ ಪುರಾಣಗಳು. ಬರೆದಿರ್ತಕ್ಕಂಥ ಪುಸ್ತಕ ಎಲ್ಲಿಡಬೇಕು? ಕೆಳಗಿಡ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಕಾಲ ಅಲ್ಲಿ ಮರದ ಮೇಲೆ ಕಟ್ಟಿಡ್ತಿದ್ರು. ಆದ್ದರಿಂದಾಗಿ ಇಂಥ ಮರದಲ್ಲಿ ನಿಮ್ಮ ಎಲ್ಲ ಪುಸ್ತಕಗಳನ್ನು ಇಟ್ಟಿರ್ತಕ್ಕಂಥ ನೀವು ಆಚರಹ, ನಮ್ಮ ಮೇಲೆ ಅನುಗ್ರಹ ಮಾಡೋದಕ್ಕೋಸ್ಕರ ಬನ್ನಿ ಅಂತ ತಿಳ್ಕೊಂಡಂತೇಳಿ ಈ ಮಂತ್ರದಲ್ಲಿ ಪ್ರಾರ್ಥನೆ ಇದೆ. ಈ ಅರ್ಥ ಹೇಳಿರ್ತಕ್ಕಂಥವರು ಸತ್ಯಧರ್ಮರು. ಇದೊಂದು ಶ್ಲೋಕ ಹೇಳಿದರೆ ನಮಗೆಲ್ಲ ರುದ್ರದೇವರ ಸ್ತೋತ್ರವೂ ಆಯಿತು, ರಾಮನ ಸ್ತೋತ್ರವೂ ಆಯಿತು, ಆ ನಂತರ ವೇದವ್ಯಾಸ ದೇವರ ಸ್ತೋತ್ರವೂ ಆಯಿತು. ಮೀಡುಷ್ಟಮ ಶಿವತಮ ಶಿವೋನ ಸುಮನಾಭವ ಪರಮೇ ವೃಕ್ಷ ಆಯುಧಂ ನಿಧಾಯ ಕೃತ್ಯಂ ವಸಾನಃ ಆಚರ ಪಿನಾಕಂ ಬಿಭ್ರದಾಗಹಿ. ಉಳಿದ ವಿಚಾರ ಮತ್ತು ನಾಳೆ ನಾವು ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸೋಣ. ಅಂದರೆ ಅದ್ಭುತವಾದಂಥ ಪ್ರಾರ್ಥನೆ. ಆದರೆ ಅದನ್ನು ಮೂರು ರೀತಿಯಲ್ಲಿ ಅರ್ಥವನ್ನು ಮಾಡಿ ನಮಗೆ ಮಾರ್ಗದರ್ಶನ ಮಾಡಿದ ಸತ್ಯಧರ್ಮರಿಗೆ ಕೃತಜ್ಞತೆಯನ್ನು ಅರ್ಪಿಸೋಣ. ಇನ್ನು ಮುಂದಿನ ಮಂತ್ರದಲ್ಲಿ ಯಾವ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿಕೊಡ್ತಾರೆ ಅಂತನ್ನೋದನ್ನು ನಾವು ಕಾಣೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣ ಅರ್ಪಣಮಸ್ತು. ಅಗ್ರತೋ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಆಚಾರ್ಯರು 20 ನಿಮಿಷ ಮೊದಲು ಯಾಕೆ ಮುಗಿಸಿದ್ರು ಅಂತೇಳಿ ಚಿಂತೆ ಮಾಡಬೇಡಿ. ಸ್ವಲ್ಪ ಇವತ್ತು ಕೆಮ್ಮು ಗಂಟಲ ಅನಾನುಕೂಲತೆ ಇರುವುದರಿಂದಾಗಿ ಸ್ವಲ್ಪ ಕಡಿಮೆ ಹೇಳಿದ್ದೇನೆ. ನಾಳೆ ಮತ್ತೆ ಪುನಃ ಸರಿಯಾದ ಮೇಲೆ
ಪೂರ್ತಿ ಹೇಳೋಣ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ, ರೋಗಾನ್ಮೇ ನಾಶಯ ಶೇಷಾನ್, ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಅನ್ನಾಮತ, ಅಕ್ಷರೋ ಯೋಜರ ಸರ್ವದೇವಾಮೃತ, ಕುಕ್ಷಿಗಂ ಯಸ್ಸ ವಿಶ್ವಂ ಸದಾಜಾಧಿಕಂ, ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು.